ಓಕೆನಾ ಸರ್? ಈಗ ನಿಮ್ಮ ಪ್ರಮುಖವಾದಂಥ ಬೇಡಿಕೆ ಏನು? ಸರ್ಕಾರಕ್ಕೆ ಎಲ್ಲಿವರೆಗೂ ಗಡುವನ್ನು ಕೊಡ್ತೀರಾ ಸರ್? ನಮ್ಮ ಪ್ರಥಮ ಮತ್ತು ನಮ್ಮ ಮುಖ್ಯ ಬೇಡಿಕೆ ಏನಂದರೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೂ ಸರಿಸಮಾನ ವೇತನ ಏನು ನೀಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದೀರಿ. ಆ ಭರವಸೆ ಅಂತ ಈಗಾಗಲೇ 1.5 ವರ್ಷ ಕಳೆದಿದೆ. ನಾವು ಕಾದಿದ್ದು ಸಾಕಾಗಿದೆ. ದಯವಿಟ್ಟು ಈ ಬಾರಿಯ ಬಜೆಟ್ನಲ್ಲಿ ನಮಗೆ ಸರಿಸಮಾನ ವೇತನವನ್ನು ನೀಡಬೇಕು ಮತ್ತು 20 ತಿಂಗಳ ವೇತನದ ಹಿಂಬಾಕಿ ಏನಿದೆ ವೇತನದ ಹಿಂಬಾಕಿಯನ್ನು ನೀಡಬೇಕು. ಅದರಲ್ಲಿ ಮುಖ್ಯವಾಗಿ ನಿವೃತ್ತ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ನೀಡಬೇಕು. ನಂತರ ನಮಗೆ ಕಾರ್ಮಿಕ ಸಂಘಟನೆ ಚುನಾವಣೆಗಳನ್ನ ನಡೆಸಬೇಕು. 30 ವರ್ಷಗಳಿಂದ ನೆನೆಗುಂದಿಗೆ ಬಂದಿದೆ, ದಯವಿಟ್ಟು ಅದನ್ನು ನೋಡಬೇಕು. ನಂತರ ನಮಗೆ 2021ರ ಮುಷ್ಕರದ ಸಮಯದಲ್ಲಿ ಆದಂಥ ವಜಾ ಪ್ರಕರಣಗಳಲ್ಲೂ ಇನ್ನೂ ಕೋರ್ಟು ಕಟ್ಟಳೆಗಳಂತ ನಾವೇನು ಸುತ್ತಾಡ್ತಾ ಇದ್ದೀರಿ ಅದೆಲ್ಲ ಇತಿಶ್ರೀ ಆಡಬೇಕಾದ್ರೆ ಸೌಹಾರ್ದ ರೀತಿಯಲ್ಲಿ ಮ್ಯಾನೇಜ್ಮೆಂಟು ಸರ್ಕಾರ ಮತ್ತು ನಾವು ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ಸೌಹಾರ್ದ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೋಬೇಕು. ಶಿಕ್ಷಾದೇಶಗಳನ್ನು ರದ್ದುಪಡಿಸಬೇಕು ಅಂತ ನಾವು ಕೇಳಿಕೊಂಡು ಇದನ್ನು ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಈ ಸಾಲಿನ ಬಜೆಟ್ನಲ್ಲಿ ಅಂದರೆ ಈ 22ರವರೆಗೂ ಮುಗಿದೆ ನನ್ನವರೆಗೂ ನಾವು ಸರ್ಕಾರಕ್ಕೆ ಗಡುವನ್ನು ಕೊಡ್ತೀವಿ. ತದನಂತರವೂ ಸರ್ಕಾರ ಯಾವುದೇ ಒಂದು ನಿರ್ಧಾರಗಳನ್ನ ಕೈಗೊಂಡಿಲ್ಲ ಅಂದರೆ ನಮಗೂ ಅನ್ಯ ಮಾರ್ಗ ಇಲ್ಲದೆ ನಾವು 25ನೇ ತಾರೀಕು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟದ ಪದಾಧಿಕಾರಿಗಳೆಲ್ಲ ಸೇರಿ ನಾವು ನಮ್ಮ ಮುಂದಿನ ಹೋರಾಟದ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಸರ್. 25ರ ನಂತರ ಮೊದಲನೇ ಹಂತದಲ್ಲಿ ಒಂದು ಧರಣಿ ಸತ್ಯಾಗ್ರಹಗಳನ್ನ ನಂಬ್ಕೊಳ್ತೀವಿ. ತದನಂತರವೂ ಸಹ ಸರ್ಕಾರಗಳು ನಮಗೆ ಆದರೆ 25ನೇ ತಾರೀಕೆ ನಾವು ಮುಷ್ಕರದ ಬಗ್ಗೆ ಒಂದು ನಿಗದಿಯನ್ನು ಘೋಷಣೆ ಮಾಡೋಕ್ಕೆ ನಾವೆಲ್ಲರೂ ಪದಾಧಿಕಾರಿಗಳು ಸಮಾಲೋಚನೆ ಮಾಡಿ ಅದಕ್ಕೆ ನಿರ್ಧಾರಗಳನ್ನ ತಗೊಳ್ತೀವಿ. ಅದಕ್ಕೂ ಮೊದಲು ಸರ್ಕಾರದ ಗಮನ ಸೆಳೆಯೋಕ್ಕೆ ಧರಣಿ ಸತ್ಯಾಗ್ರಹಗಳು ಅನ್ನೋದನ್ನ ಹಮ್ಮಿಕೊಳ್ತೀವಿ ಸರ್. 25ನೇ ತಾರೀಕು ಸಭೆ ಕರೆದು ಆ ಸಭೆಯಲ್ಲಿ ಮುಂದಿನ ಹೋರಾಟ ಮತ್ತೆ ಮುಷ್ಕರದ ದಿನಾಂಕವನ್ನು ಘೋಷಣೆ ಮಾಡಿ. ಖಂಡಿತ ಸರ್. ಏನು ಸರ್? ಅದೇ 25ನೇ ತಾರೀಕು ನಾವು ಏನು ಪದಾಧಿಕಾರಿಗಳ ಜೊತೆ ಸಮಾಲೋಚಿಸಿ ಧರಣಿ ಸತ್ಯಾಗ್ರಹದ ದಿನಾಂಕಗಳು ಮತ್ತೆ ಮುಷ್ಕರದ ದಿನಾಂಕಗಳನ್ನ ಘೋಷಣೆ ಮಾಡ್ತೀವಿ ಸರ್. ಈ ಮಧ್ಯದಲ್ಲಿ ಏನಾದರೂ ನಿಮ್ಮ ಸಿಎಂ ಅನ್ನ ಭೇಟಿಯಾಗಿ ಏನಾದರೂ ಮನವಿ ಕೊಡ್ತೀರಾ ಅಂತ ಸರ್? ಈಗಾಗಲೇ ಪತ್ರಿಕಾಗೋಷ್ಠಿ ನಡೆದಿರುವಂಥ ವಿಚಾರವನ್ನು ನಾವು ಸಾರಿಗೆ ಸಚಿವರ ಗಮನಕ್ಕೆ ತರ್ತೀವಿ. ಮನವಿ ಅವ್ರಿಗೂ ಒಂದು ಪತ್ರವನ್ನು ಕೊಡ್ತೀವಿ, ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೊಡ್ತೀವಿ, ಮತ್ತು CM ಸಾಹೇಬ್ರಿಗೂ ಒಂದು ಮನವಿ ಪತ್ರವನ್ನು ಕೊಡ್ತೀವಿ. ಕೊಟ್ಟು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಕಾಯ್ತೀವಿ ಸರ್. ಇಷ್ಟೇ 4 ವರ್ಷಗಳಿಗೆ 5 ವರ್ಷಗಳಿಂದ ಕಾದಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಕಾದಿದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಕಾದು ನೋಡಿ ನಾವು ಆದರೆ ನಿರ್ಧಾರ ಅಂತೂ ತಗೊಳ್ತೀವಿ ಸರ್. ಅಲ್ಲ ಹೇಳ್ತಾ ಇದೀವಲ್ಲ, ನಾವು 25ನೇ ತಾರೀಕು ಪದಾಧಿಕಾರಿಗಳಿಗೆ ಒಂದು ಸಮಾಲೋಚನೆ ಮಾಡಿ ನಾವು 25ನೇ ತಾರೀಕು ಒಂದು ಗಡುವನ್ನು ನೀಡಿದ್ದು ಮುಕ್ತಾಯ ಆಗುತ್ತೆ. 25ನೇ ತಾರೀಕು ನಾವು ಬಂದ್ಗೆ ನಾವು ಕರೆ ಕೊಡ್ತೀವಿ ಸರ್. ಖಂಡಿತ ಸರ್. ಇದು ಒಂದು ನಿಗಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಸರ್. ವೇತನ ಹಿಂಬಾಕಿ ಇವೆಲ್ಲ ಬಂದು ಎಲ್ಲ 4 ನಿಗಮಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ 4 ನಿಗಮಗಳಿಗೆ ಇದು ಅನ್ವಯ ಆಗುತ್ತೆ. ಕೆಲ ಸಂಘಟನೆಗಳು ನೀವು ಕರೆ ಕೊಟ್ಟಾಗ ಅವರು ಸಪೋರ್ಟ್ ಮಾಡಲ್ಲ, ಅವ್ರು ಕರೆ ಕೊಟ್ಟಾಗ ನೀವು ಸಪೋರ್ಟ್ ಮಾಡಲ್ಲ. ಸೊ ಇಲ್ಲ, ಒಂದೇ ವಿಚಾರ ಸರ್. ಇಲ್ಲಿ ಏನಂದರೆ ಕಳೆದ ಬಾರಿ ನಮ್ಮ ಮಿತ್ರ ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆ ಸಮಯದಲ್ಲಿ ನಾನು ಪತ್ರಿಕಾಗೋಷ್ಠಿ ನಡೆಸಿದ್ದೆ. ಬಹುತೇಕ ನೌಕರರು ಕೇಳ್ತಾ ಇರೋದು ಸರ್ಕಾರ ಪ್ರಣಾಳಿಕೆ ಅಂತ ನೀಡಿರುವ ಭರವಸೆನ ಈಡೇರಿಸಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಯಾರೂ ಬೆಂಬಲವನ್ನು ನೀಡಲಿಲ್ಲ. ಆದರೆ ಕಳೆದ ಬಾರಿ ಜಂಟಿ ಕ್ರಿಯಾ ಸಮಿತಿಯ ನಾಯಕರುಗಳು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ್ದಾರೆ ಸಮಾನ ವೇತನಕ್ಕೋಸ್ಕರ ಒಕ್ಕೂಟ ಕರೆ ನೀಡಿದ ಪಕ್ಷದಲ್ಲಿ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ಆ ಹೇಳಿಕೆಯನ್ನು ಸ್ವಾಗತಿಸ್ತಾ ನಾವು ಮುಂದಿನ ದಿನಗಳಲ್ಲಿ ಅವ್ರ ಜೊತೆನೂ ಮಾತುಕತೆ ಮಾಡಿ ಸರಿ ಸಮಾನ ವೇತನಕ್ಕಾಗಿ ಅವರನ್ನು ಮನವಿ ಮಾಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ಹೋಗ್ತೀವಿ ಸರ್. ನಾವು ಕೇಳ್ತೀವಿ. ನಾವು ಅವರೇ ಹೇಳಿದ್ದಾರಲ್ಲ ಸರ್, ಅವರೇ ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಒಂದು ಮನವಿಯನ್ನು ಮಾಡಿಕೊಂಡು ಅವರನ್ನು ಒಳಗೊಂಡಂತೆ ನಾವು ಸರಿಸಮಾನ ವೇತನಕ್ಕೆ ಹೋರಾಟಕ್ಕೆ ಹೋಗ್ತೀವಿ ಸರ್. ನಾವು ಚಂದ್ರಶೇಖರ್ ಆರ್, KSRTC ನೌಕರರ ಕೂಟದ ಅಧ್ಯಕ್ಷ, ಒಕ್ಕೂಟದ ಪದಾಧಿಕಾರಿ.